ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಪ್ಪನ ಆಟೋಗ್ರಾಫ್ ಖಂಡಾಂಗ ಬದುಕು ಅನಂತ ಕುಣಿಗಲ್ ಅವರು ಬರೆದಿರೋ ಪುಸ್ತಕವನ್ನು ಓದ್ತಾ ಇದ್ದೀನಿ. ಇದು ಅವ ಪುಸ್ತಕಾಲಯದ 5ನೇ ಮುದ್ರಣ ಆಗಿದೆ. ಇದನ್ನು ನನಗೆ ಯಾಕೆ ಓದಲೇಬೇಕು ಅಂತ ಅನಿಸಿದ್ರೆ, ಒಂದು ಅನಂತ ಕುಣಿಗಲ್ ಅವರು ಬರ್ತಿರೋದು, ಇನ್ನೊಂದು ಇವ್ರು ತುಮಕೂರಿನ ಹುಡುಗ ಆಗಿರೋದ್ರಿಂದ ನನಗೆ ನಮ್ಮೂರು ಹುಡುಗ ಓದಲೇಬೇಕು ಬುಕ್ನ ಅನ್ನೋ ಥರ, ಇನ್ನೊಂದು ಇವ್ರು ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಆಗಿರೋದ್ರಿಂದ ಓದಲೇಬೇಕು ಅನ್ನೋದು ಇನ್ನೊಂದಾಗಿತ್ತು. ಸೊ ಇವರು ತುಮಕೂರು ಹುಡುಗ, ಆವಾಗಲೇ ಹೇಳಿದಾಗೆ ಇವರ ತಾಯಿ ಗೌರಮ್ಮ, ತಂದೆಯಲ್ಲಿ ನರಸಯ್ಯ, ಅವರು ಅಣ್ಣ ನಾರಾಯಣ. ಈ ಪುಸ್ತಕವನ್ನು ಅವರ ಅಣ್ಣ ನಾರಾಯಣ ಹಾಗೂ ಅತ್ತಿಗೆ ವೀಣಾ ಇಬ್ಬರಿಗೂ ಕೃತಜ್ಞಪೂರ್ವಕವಾಗಿ ಅರ್ಪಣೆನ ಮಾಡ್ತಾ ಇದ್ದಾರೆ. ಸೊ ನಾನು ಅಂದ್ಕೊಂಡೆ ನಾವು ಇವತ್ತೆಲ್ಲ ಆಚೆ ಹೋಗ್ತಾ ಇದ್ದೀವಿ, ಒಂದು 20 ಪೇಜ್ ಓದ್ಬಿಡೋಣ, ಆಮೇಲೆ ಮನೆಗೆ ಬಂದು ಕಂಟಿನ್ಯೂ ಮಾಡೋಣ ಅಂತ. ಸರಿ, ಶುರು ಮಾಡೋಣ ಅಂತ ನೋಡಿದೆ. ನೊಂದವರ ನೋವ ನೋಯದವರೆತ್ತಬಲ್ಲರು ಅಂದರೆ ನೊಂದಿರೋರ ನೋವನ್ನ ಇನ್ನೊಬ್ರು ಅನುಭವಿಸಿರಲ್ವಲ್ಲ, ಅವ್ರು ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋ ರೀತಿ. ಸೊ ಫಸ್ಟ್ 2 ಪೇಜಸಲ್ಲಿ ಅವ್ರ ಲೈಫ್ ಹೇಗಿತ್ತು, ಅವರ ಏನು ಓದಿದ್ರು, ಏನು ಕತೆ ಹೇಗಿತ್ತು, ಅವರ ಬದುಕಿನ ಲೆಕ್ಕಾಚಾರ ಅನ್ನೋದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇವರು ಸ್ಟಾರ್ಟಿಂಗಲ್ಲೇ 3 ದಾರಿ 27 ಹೆಜ್ಜೆ ಅಂದರೆ 27 ಚಾಪ್ಟರ್ಸ್ ಇದೆ. ಅದರಲ್ಲಿ 3 ಗ್ರೂಪ್ ಥರ ಮಾಡಿದ್ದಾರೆ. ನಾನು ಮತ್ತು ನಾನು, ನಾನು ಮತ್ತು ನೀವು, ನಾನು ನೀವು ಮತ್ತು ಪುಸ್ತಕ. ಸೊ ಈ ಥರ 3 ಭಾಗಗಳನ್ನ ಮಾಡಿದ್ದಾರೆ. ನಾನು ಸರಿ ಫಸ್ಟ್ ಒಂದು ಫ್ಯೂ ಪೇಜಸ್ ಓದಿ ಶುರು ಮಾಡಿಬಿಡೋಣ ಬುಕ್ನ ಅಂತ ನಾನು ಮತ್ತು ನಾನು ಅನ್ನೋ ಸೆಗ್ಮೆಂಟಲ್ಲಿ ನೀವೇಕೆ ಇದನ್ನು ಟ್ರೈ ಮಾಡಬಾರ್ದು ಅನ್ನೋದನ್ನು ಓದಿದೆ. ಒಂದು ಹಿತವಾದ ಸಂಜೆ ಸಮುದ್ರ ತೀರಕ್ಕೆ ಹೋಗಿ ಕಣ್ಣು ಮುಚ್ಚಿ ನಿಲ್ಲಿ. ಅಲೆಗಳು ಧುಮ್ಮಿಕ್ಕಿ ಬಂದು ಕಾಲುಗಳಿಗೆ ತಾಕುತ್ತವೆ. ಕೆಲವೊಮ್ಮೆ ಬೆಚ್ಚನೆಯ ಅನುಭವವಾದರೆ ಇನ್ನು ಕೆಲವೊಮ್ಮೆ ತಣ್ಣನೆಯ ತಂಪು ಸೋಂಕಿದಂತಾಗುತ್ತದೆ. ಆ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಫುಲ್ ಓದಿದ್ರೆ ನಿಮಗೆ ಕಡಲ ತೀರದಲ್ಲಿ ನಿಂತು ಓದುತ್ತಿರೋ ಅನುಭವನೇ ಆಗುತ್ತೆ. ಹಾಗೆ ನನ್ನ ಫೇವ್ರೆಟ್ ಅನಿಸಿದ್ದು, ಇನ್ನೂ ಜಾಸ್ತಿ ಓದಬೇಕು ಅಂತ ಅನಿಸಿದ್ದು, ನಾನೊಬ್ಬನೇ ಹಿಂಗೆ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಓದಿದ್ಮೇಲೆ ಬೆಸ್ಟ್ ಏನಂತಂದರೆ, ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಧ್ಯಾನ ಎಲ್ಲ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ಪ್ರತಿದಿನ ರಾತ್ರಿ ಅಂದ್ಕೊಂಡೇ ಮಲ್ಕೋತೀನಿ. ಆದರೆ ಏನು ಮಾಡೋದು, ಹಾಳಾದ ನಿದ್ದೆ ಬೇಗ ಹತ್ತಲ್ಲ, ಅದಕ್ಕೆ ಮೊಬೈಲ್ ಇಟ್ಕೋತೀನಿ. ಸೊ ನನ್ನ ಲೈಫಲ್ಲೂ ಸದ್ಯಕ್ಕೆ ಹಾಗೆ ಆಗ್ತಾ ಇದೆ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಬೇಕು ಅಂತ ಸೀರಿಯಸ್ ಆಗಿ ಅಂದ್ಕೋತೀನಿ, ಆದರೆ ಆಗ್ತಾಯಿಲ್ಲ. ಬಟ್ ಆದರೆ ಈ ಲೈನ್ ಓದಿದ ಚಾಲೆಂಜ್ಗಾದ್ರೂ ಖಂಡಿತ ವರ್ಕೌಟ್ ಶುರು ಮಾಡ್ತೀನಿ ನಾಳೆಯಿಂದ. ಹೀಗೆ ನೆಕ್ಸ್ಟ್ ಚಾಪ್ಟರ್ಗೆ ಹೋದರೆ ಅವನಿಗೆ ಆಸೆಗಳೇ ಇಲ್ಲ. ಸೊ ಇದಂತೂ ಮಸ್ಟ್ ಅಂಡ್ ಈ ಚಾಪ್ಟರ್ ಓದಲೇಬೇಕು. ದ ನೆಕ್ಸ್ಟ್ ಚಾಪ್ಟರ್ ಕಲಿಯಲು 1000 ದಾರಿಗಳು. ಸೊ ನಾನು ಶುರು ಮಾಡಿದ್ದು ಒಂದು 10ರಿಂದ 15 ಪೇಜ್ ಓದಿ ಮುಂದಕ್ಕೆ ಹೋಗೋಣ ಅಂತ. ಬಟ್ ಆದರೆ ಓದ್ತಾ 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 ನೋಡಿದ್ರೆ ಆಲ್ರೆಡಿ 25 ಪೇಜಸ್, 25th ಪೇಜ್ ನಾನು ಕಲಿಯಲು 1000 ದಾರಿಗಳು ಬಂದಾಗ ಇದೊಂದು ಓದಿ ಮುಗಿಸ್ಬಿಡೋಣ ಅಂತ ಶುರು ಮಾಡಿದೆ. ಇದರಲ್ಲಿ ನಮ್ಮ ಶಾಲೆ ದಿನಗಳು ಅಂತಂದರೆ ಶಿಕ್ಷಕರ ಕೈಗೆ ಬೆಲ್ ಸಿಗದಂತೆ ಮಾಡುವುದು, ಶಾರದಾ ಪೂಜೆ ಆಚರಿಸುವುದು ಅಂತ ಮೆನ್ಷನ್ ಮಾಡಿರೋದು ನೋಡೇ ನನಗೆ ಖುಷಿ ಆಗೋಯ್ತು. ಯಾಕೆಂದರೆ ನನ್ನ ಸ್ಕೂಲ್ ದಿನಗಳಲ್ಲಿ ಕೂಡ ನಾವು ಶಾರದಾ ಪೂಜೆ ಮಾಡ್ತಾಯಿದ್ವಿ, ಟ್ಯೂಷನ್ಸಲ್ಲೂ ಮಾಡ್ತಾಯಿದ್ವಿ, ಆಮೇಲೆ ನಮ್ಮ ಅಪ್ಪನ ಆಫೀಸಲ್ಲೂ ಮಾಡ್ತಾಯಿದ್ವಿ. ಎಲ್ಲ ಕಡೆ ಹೋಗಿ ಪ್ರಸಾದದ ಟೈಮಿಗೆ ಕರೆಕ್ಟಾಗಿ ನಿಂತ್ಕೋತಾ ಇದ್ವಿ. ಸೊ ಹೀಗೆ ಇದೆಲ್ಲ ನೆನಪಾಯಿತು. ಹಾಗೆ ಪ್ರೌಢಶಾಲೆಗೆ ಬಂದಾಗ ದ ಬೆಸ್ಟ್ ಕ್ಲಾಸ್ ಲೀಡರ್ ನಾವಾಗಿದ್ದಾಗ ಬೋರ್ಡ್ಗಳ ಮೇಲೆ ಹೆಸರು ಬರೆದು ವೈರಿಗಳ ಮೇಲೆ ಹಠ ಸಾಧಿಸುತ್ತಿದ್ದೆವು. ಖಂಡಿತ ಮಾಡ್ತಾಯಿದ್ದೆ ನಾನು. ಖೋ-ಖೋ, ಕಬಡ್ಡಿ, ವಾಲಿಬಾಲ್, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲವನ್ನೂ ಪ್ರಯತ್ನಿಸುತ್ತಿದ್ದೆವು. ಸಂಧಿಗಳ ಬಗ್ಗೆ ಕನ್ನಡ ಮೇಷ್ಟ್ರು ಪಾಠ ಮಾಡುವಾಗ ಮುಂದಕ್ಕೆ ನಾನು ಓದಲ್ಲ, ನೀವೇ ಪುಸ್ತಕದಲ್ಲಿ ಏನು ಬರೆದಿದೆ ಅಂತ ನೀವು ಓದಿ ತಿಳ್ಕೊಳ್ಳಿ. ಸಖತ್ ಮಜಾ ಇದೆ, ನನಗಂತೂ ಭಾರಿ ಖುಷಿ ಆಯಿತು. ಇದು ಡಿಗ್ರಿಗೆ ಅಂತ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಹೇಗೆ ಅನುಭವ ಆಗಿತ್ತೋ ಇವರು ಅದೇ ಬರ್ತಿದ್ದಾರೆ. ಡಿಗ್ರಿಗೆಂದು ಬೆಂಗಳೂರಿಗೆ ಬಂದಾಗ ಹೊಸತಿಗೆ ಹೊಂದಿಕೊಳ್ಳಲು ಸಮಯ ಹಿಡಿಯಿತು. ನಮ್ಮೂರಲ್ಲಿ ನಾವೇ ಶೂರರು ಎಂದು ಕುಣಿಯುತ್ತಿದ್ದ ನಮಗೆ
ಬೆಂಗಳೂರು ಸಾಗರದಂತೆಯೂ ಈಜಬೇಕಾದ ಅನಂತತೆಯ ಬಗ್ಗೆಯೂ ದಿಗ್ದರ್ಶನ ತೋರಿತು. ಇಷ್ಟೆಲ್ಲವಿದ್ದರೂ ಇಂಗ್ಲಿಷ್ ಪದಗಳನ್ನು ಬಾಯಿ ಪಾಠ ಮಾಡಿಕೊಂಡು ಪರೀಕ್ಷೆಯಲ್ಲಿ ಜೀವ ಉಳಿಸಿಕೊಳ್ಳುತ್ತಿದ್ದವು. ಕೆಲವೊಮ್ಮೆ ತರಗತಿಗಳ ಕನ್ಫ್ಯೂಸ್ ಆಗಿ ಯಾವುದ್ಯಾವುದೋ ತರಗತಿಗಳನ್ನು ಕೇಳಿ ತಲೆ ತೆಗೆದುಕೊಂಡು ಬಿಟ್ಟಿದ್ದವು. ಸೊ ಮೊದಲು ತರಗತಿಗಳ ಗೊಂದಲದಲ್ಲಿ ಗೈರು ಹಾಜರಾಗಿದ್ದೆವು. ಆದರೆ ದಿನ ಕಳೆದು ಕಾಲೇಜು ಅರ್ಥವಾಗ್ತಾ ಹೋದಂತೆ ಪಾಠ ಕೇಳಲು ಬೇಜಾರಾಗಿ ತರಗತಿಗಳಿಗೆ ತಪ್ಪಿಸ್ಕೊಳ್ತಿದ್ದೀವಿ. ಇಷ್ಟೇ ಓದ್ತೀನಿ, ಮುಂದಕ್ಕೆ ಹೋದಲ್ಲ. ನೀವೇ ದಯವಿಟ್ಟು ಅಪ್ಪನ ಆಟೋಗ್ರಾಫ್ ಬುಕ್ ತೊಗೊಳ್ಳಿ, ಪೇಜ್ ನಂಬರ್ 29 ಓದಿ. ಆವಾಗ ಪ್ರಾಬಬ್ಲಿ ಬೆಂಗಳೂರು ಕಾಲೇಜ್ ಡಿಗ್ರಿ ಲೈಫ್ ನಿಮಗೆ ಕಣ್ಮುಂದೆನೇ ಖಂಡಿತ ಬರುತ್ತೆ. ಸೊ ಹೀಗೆ ಪ್ರತಿಯೊಂದು ಚಾಪ್ಟರು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇದು ನಮ್ಮ ಲೈಫಲ್ಲಿ ಆಗಿತ್ತಲ್ವಾ, ಇದು ಹಿಂಗಲ್ವಾ ಅಂತ ಎವ್ರಿ ಸಿಂಗಲ್ ಚಾಪ್ಟ್ರಲ್ಲೂ ನಂಗೆ ಅನಿಸುತ್ತೆ. ನಾನು ಅಪ್ಪನ ಆಟೋಗ್ರಾಫ್ ಬೆಳಗ್ಗೆ ಒಂದು 20 ಪೇಜ್ ಓದೋಣ, ರಾತ್ರಿ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಶುರು ಮಾಡಿದ್ದು. ನಾನು ಕಾರಲ್ಲಿ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಅರ್ಧ ಬುಕ್ ಮುಗಿಸಿದ್ದೆ, ವಾಪಸ್ ಬರಬೇಕಾದ್ರೆ ಅರ್ಧ ಬುಕ್ ಮುಗಿಸ್ದೆ. ಸೊ ಟೋಟಲಾಗಿ ದ ಹೋಲ್ ಬುಕ್ನ ಮುಗಿಸೇ ಬಿಟ್ಟೆ. ಅಂದರೆ ನನಗೆ ಖುಷಿ ಆಗೋಯ್ತು, ಏನು ಇಷ್ಟು ಬೇಗ ಓದಿ ಮುಗಿಸ್ಬಿಟ್ನಲ್ಲ ಆ ಬುಕ್ನ ಅಂತ. ಈ ಪುಸ್ತಕದ ಕೊನೆಯಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ಈ ಪುಸ್ತಕದ ಬಗ್ಗೆ ಹೇಳಿದ್ದಾರೆ. ಅರೆ, ಈ ವಿಷಯಗಳು ನನ್ನಲ್ಲೂ ಇದ್ದವಲ್ಲ, ನಾನು ಬರೆಯಬಹುದಿತ್ತಲ್ವಾ ಅಂತ ಯಾರಿಗಾದರೂ ಅನಿಸುವಂತಹ ಬರಹಗಳನ್ನೊಳಗೊಂಡ ಪುಸ್ತಕ ಈ ಅಪ್ಪನ ಆಟೋಗ್ರಾಫ್. ಆದರೆ ಎಲ್ಲರೂ ಬರೆಯಲಾಗುವುದಿಲ್ಲವಲ್ಲ, ಆದ್ದರಿಂದ ಈ ಬರಹಗಳು ಬರೆಯಲಾಗದವರ ಧ್ವನಿಯಾಗುತ್ತವೆ ಮತ್ತು ಓದುವವರ ಬದುಕಾಗುತ್ತವೆ. ಈ ಕೃತಿಯ ಹೆಚ್ಚುಗಾರಿಕೆಯೇ ಅದು. ಅಲ್ಲಲ್ಲಿ ಮೋಟಿವೇಶನಲ್ ಪುಸ್ತಕಗಳನ್ನು ನೆನಪಿಸುತ್ತವೆಯಾದರೂ ಅವುಗಳಂತೆ ಅಸಾಮಾನ್ಯ ಸಂಗತಿಗಳನ್ನು ಹೇಳುವುದಿಲ್ಲ. ಹೆಬ್ಬೆಟ್ಟಿನ ಅಮ್ಮ ಸಹಿ ಮಾಡಲು ಕಲಿತದ್ದು, ಮೊಬೈಲ್ ಹಿಡಿದು ಫೋನ್ ಮಾಡಲು ಕಲಿತದ್ದು ತರಹ ಪುಟ್ಟ ಪುಟ್ಟ ಪ್ರಸಂಗಗಳ ಮೂಲಕ ಈ ಕೃತಿ ಉಂಟು ಮಾಡುವ ಸ್ಫೂರ್ತಿ ತುಂಬ ದೊಡ್ಡದು. ಭಾವುಕ ಬರಹಗಳ ಜೊತೆಗೊಂದಷ್ಟು ಪ್ರಚೋದನಾಕಾರಿ ಮತ್ತು ಮಾಹಿತಿಯುಕ್ತ ಲೇಖನಗಳು ಇಲ್ಲಿವೆ. ಈ ಪುಸ್ತಕದ ಬಿಡಿ ಬಿಡಿ ಬರಹಗಳು ಬೇರೆ ಬೇರೆ ವಿಷಯಗಳನ್ನು ಓದುವಾಗಲೇ ಲೇಖಕನ ವಯಸ್ಸು ಅಂದಾಜಿಗೆ ಸಿಕ್ಕಿಬಿಡುತ್ತದೆ. ನಂತಹ ಅರ್ಧ ವಯಸ್ಸು ಕಂಡವರಿಗೆ ಈ ಬರಹಗಳು ಅಚ್ಚರಿಯಾಗಿಯೂ ಪ್ರಶ್ನೆಯಾಗಿಯೂ ಸುಲಭವಾಗಿಯೂ ಒಳಗಿಳಿದರೆ, ಈಗಷ್ಟೇ ಪ್ರಪಂಚ ನೋಡಲಾರಂಭಿಸಿದವರಿಗೆ ಮಾರ್ಗಸೂಚಿಯಂತೆ ಕೈ ಹಿಡಿಯುವುದು. ಈ ಕೃತಿ ಓದುವ ಸುಖ ನಿಮ್ಮದಾಗಲಿ. ವೀರಕಪುತ್ರ ಶ್ರೀನಿವಾಸ್. ಸೊ ಈ ಪುಸ್ತಕದ ಬಗ್ಗೆ ಈ ಥರ ಬರ್ತಿದ್ದಾರೆ ಆ್ಯಂಡ್ ಪರ್ಫೆಕ್ಟಾಗಿ ಹೇಳಿದ್ದಾರೆ. ನಾನು ಆವಾಗಲೇ ಮೆನ್ಷನ್ ಮಾಡೋದಂಗೆ, ಅರೆ ಈ ವಿಷಯ ನನ್ನಲ್ಲೂ ಇದೆಯಲ್ವಾ ಅನ್ನೋ ಥರನೇ ಅನಿಸುತ್ತೆ. ಸೊ ನನಗೆ ಬಹಳ ಇಷ್ಟ ಆಯಿತು. ನಾನು ಒಂದು ಪುಸ್ತಕನ ಯಾವತ್ತೂ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ದಿನದಲ್ಲಿ ಯಾವತ್ತೂ ಮುಗಿಸಿರಲಿಲ್ಲ. ಬಟ್ ಆದರೆ ಈ ಪುಸ್ತಕನ ಮುಗಿಸಿದ್ದೀನಿ, ನನ್ನ ಮೇಲೆ ನನಗೆ ಒಂಥರ ಹೆಮ್ಮೆ, ಅಬ್ಬಾ ಒಂದು ಬುಕ್ನ ಓದಿ ಮುಗಿಸ್ತೆ ಅಂತ. ಆ್ಯಂಡ್ ಹಾಗೆ ಇದೆ ಕೂಡ, ತುಂಬ ಸಿಂಪಲ್ ಕನ್ನಡದಲ್ಲಿದೆ. ಏನೇನೋ ವರ್ಡ್ಸು ಅಥವಾ ತುಂಬ ಕಷ್ಟವಾದ ವರ್ಡ್ಸು ಅದೆಲ್ಲ ಏನಿಲ್ಲ, ತುಂಬ ಸಿಂಪಲ್ ಕನ್ನಡದಲ್ಲಿದೆ. ಆ್ಯಂಡ್ ಬುಕ್ ತೊಗೊಂಡಾಗಲೇ ಗೊತ್ತಾಗ್ಬಿಡುತ್ತೆ, ಇದನ್ನು ನಾನು ಓದಿ ಮುಗಿಸ್ಬಿಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಆವಾಗಲೇ ಬಂದ್ಬಿಡುತ್ತೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಓದುಗರು ಇರ್ತಾರೆ. ಅಂದರೆ ಬುಕ್ಗಳನ್ನ ಕಷ್ಟಪಟ್ಟು ಓದದೆ ಅಯ್ಯೋ ಓದಬೇಕಲ್ಲ ಅಂತೆಲ್ಲ ಓದದೇ ಇರೋರು ತುಂಬ ಜನ ಇದ್ದಾರೆ. ಆದರೆ ನನ್ನಂಥವ್ರು ಬುಕ್ಗಳು ತುಂಬ ಇಷ್ಟ ಓದೋಕ್ಕೆ, ಆದರೆ ಕಾನ್ಸಂಟ್ರೇಷನ್ ಅಷ್ಟೇ ಬೇಗ ಡೈವರ್ಟ್ ಆಗುತ್ತೆ. ಸೊ ನನ್ನಂಥ ನಾನೇ ಇದನ್ನು ಒಂದಿನದಲ್ಲಿ ಓದಿ ಮುಗಿಸಿರ್ಬೇಕಾದ್ರೆ ಯಾರು ಬೇಕಾದರೂ ಓದ್ಬೋದು ಅನ್ನೋದು ನಾನು ಕೊಡ್ತಿರೋ ಕಾನ್ಫಿಡೆನ್ಸ್ ನನಗನ್ಸುತ್ತೆ. ನೀವು ಇದನ್ನು ಆನ್ಲೈನ್ ಕೂಡ ಆರ್ಡ್ರ್ ಮಾಡ್ಬೋದು. ನಾನು ಅನಂತ ಕುಣಗಲ್ ಅವ್ರಿಗೇ ಮೆಸೇಜ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಈ ಪುಸ್ತಕ ಬೇಕು ಅಂತ ಅವ್ರು ನನಗೆ ಕಳಿಸ್ಕೊಟ್ರು. ಅಫ್ಕೋರ್ಸ್ ಪೇಮೆಂಟ್ ಕೂಡ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅಥವಾ ಬೆಂಗಳೂರಲ್ಲಿ ನೀವು ಯಾವ ಊರಲ್ಲಿದ್ದೀರೋ ಆ ಊರುಗಳಲ್ಲಿ ಪುಸ್ತಕ ಅಂಗಡಿಗಳಿಗೆ ಹೋದರೆ ನಿಮಗೆ ಅಲ್ಲಿ ಕೂಡ ಸಿಗ್ಬೋದು ಅಂತ ಅನಿಸುತ್ತೆ.
ನನಗಂತೂ ಭಾರಿ ಖುಷಿ ಇದೆ ಪುಸ್ತಕ ಓದಿ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ.